ಹೊಸ ವರ್ಷವನ್ನ ಬರಮಾಡಿಕೊಳ್ಳೋಕೆ ಕೇವಲ ಬೆಂಗಳೂರಿನ ಜನ ಮಾತ್ರ ಕಾತರರಾಗಿಲ್ಲ. ಜಿಲ್ಲೆಗಳಲ್ಲೂ ಇದೇ ಸಂಭ್ರಮ, ಇದೇ ಖುಷಿ ಇದೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಹೇಗೆ ಜನ ಪೂರ್ವ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ನೋಡ್ತಾ ಹೋಗೋಣ. 2024 ಸ್ವಾಗತಿಸೋಕೆ ನಡೆದಿದೆ ಭರ್ಜರಿ ಸಿದ್ಧತೆ. ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟು, ಲಾಡ್ಜ್ಗಳು ಎಲ್ಲವೂ ಕೂಡ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇದೆ. ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ನೈಟ್ ಹೋಗೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ನಿರ್ಬಂಧವನ್ನ ಕೆಲವು ಕಡೆ ಹೇರಲಾಗಿದೆ. ಅದು ಬಿಟ್ಟು ಕೆಲವೊಂದಷ್ಟು ಹೋಟೆಲ್ಗಳು ಅವರ ಆಕ್ಟಿವಿಟೀಸ್ನೆಲ್ಲ ಕಸ್ಟಮರ್ಸ್ನ ಎಂಗೇಜ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರೋದ್ರಿಂದ ಫ್ಯಾಮಿಲಿ ಜೊತೆಗೆ ಹೊಸ ವರ್ಷವನ್ನ ಬರಮಾಡ್ಕೊಳ್ಬೇಕು ಅನ್ನೋ ಸಿದ್ಧತೆಯಲ್ಲಿದ್ದಾರೆ. ಇನ್ನು ಹಾಗೆ ಪ್ರವಾಸಿಗರ ಸ್ವರ್ಗ ಅಂತ ಕರೆಯುವಂತಹ ನಮ್ಮ ಉತ್ತರ ಕನ್ನಡದಲ್ಲಿ, ಅದರಲ್ಲೂ ಕಾರವಾರದಲ್ಲಿ ಹೊಸ ವರ್ಷವನ್ನ ಸಂಭ್ರಮದಿಂದ ಸ್ವಾಗತಿಸೋಕೆ ಪ್ರವಾಸೋದ್ಯಮ ಇಲಾಖೆ ಸಹಯೋಗದಲ್ಲಿ ಸಂಗೀತ ಸಂಜೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದ್ದು ಭರದ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ನವೀನ್ ಸಾಗರ್ ಒಂದು ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಹೊಸ ವರ್ಷದ ಸಂಭ್ರಮಾಚರಣೆಗೆ ಈಗ ಕ್ಷಣಗಣನೆ ಪ್ರಾರಂಭವಾಗಿರುವಂಥದ್ದು. ಪ್ರವಾಸಿಗರ ಸ್ವರ್ಗ ಅಂತಲೇ ಕರೆಯುವಂತಹ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಹೊಸ ವರ್ಷದ ಸ್ವಾಗತಕ್ಕೆ ಬರದ ಸಿದ್ಧತೆ ನಡೀತದೆ. ಅದರಲ್ಲಿಯೂ ಕಾರವಾರದ ಕಡಲ ತೀರ ಭಾಗದಲ್ಲಿ ಈಗ ಪ್ರವಾಸೋದ್ಯಮ ಇಲಾಖೆ ಸಂಗೀತೋತ್ಸವ ಅನ್ನುವಂಥ ಒಂದು ವಿನೂತನ ರೀತಿಯ ಒಂದು ಸಂಗೀತ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋ ಮೂಲಕ ಹೊಸ ವರ್ಷವನ್ನು ಸ್ವಾಗತಿಸಲು ಸಿದ್ಧತೆ ನಡೆಸಿರುವಂಥದ್ದು. ನಾವಿವತ್ತು ಈ ಭಾಗದಲ್ಲಿದ್ದೇವೆ, ನಿಮಗೆ ತೋರಿಸ್ತೀನಿ ಯಾವ ರೀತಿ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗ್ತದೆ ಅಂತ. ಯಾಕೆಂದರೆ ಕಾರವಾರ ಕಡಲ ತೀರ ಭಾಗದಲ್ಲಿ ಅದರಲ್ಲಿಯೂ ಪ್ರವಾಸಿಗರು ಅತಿ ಹೆಚ್ಚು ಬರ್ತಾರೆ. ಹೀಗಾಗಿ ಪ್ರವಾಸಿಗರನ್ನು ಕೂಡ ಆಕರ್ಷಣೆ ಮಾಡಬೇಕು, ಜೊತೆಗೆ ಹೊಸ ವರ್ಷದ ಸಂಭ್ರಮವನ್ನು ಸಂಗೀತದ ಮೂಲಕ ಸ್ವಾಗತಿಸಬೇಕು ಅನ್ನುವಂತಹ ಒಂದು ದೃಷ್ಟಿಯನ್ನು ಇಟ್ಟುಕೊಂಡು ಪ್ರವಾಸೋದ್ಯಮ ಇಲಾಖೆ ಮತ್ತು ಖಾಸಗಿ ಕೆಲವು ಸಂಘಟನೆಗಳು ಸೇರಿ ಇವತ್ತು ಹೊಸ ವರ್ಷದ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇರುವಂಥದ್ದು. ನೀವು ನೋಡ್ಬೋದು ಈ ಭಾಗದಲ್ಲಿ ವೇದಿಕೆ ಕೂಡ ಅಲಂಕೃತವಾಗಿ ಈಗ ರೆಡಿ ಆಗ್ತಾ ಇರುವಂಥದ್ದು. ಅಲ್ಲಿ ನೀವು ನೋಡ್ತಾ ಇರೋಂಥ ಜನರು ಕೂಡ ಈಗ ಸಾಕಷ್ಟು ಜನ ಇದ್ದಾರೆ. ಅಲ್ಲಿ ವೇದಿಕೆಯಲ್ಲಿ ಎಲ್ಲವನ್ನು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ರಾತ್ರಿ ವೇಳೆಯಲ್ಲಿ ಇಲ್ಲಿ ಮನೋರಂಜನೆ ಕಾರ್ಯಕ್ರಮಗಳು ನಡೀತದೆ, ಸಂಗೀತೋತ್ಸವ ಕಾರ್ಯಕ್ರಮಗಳು ನಡೀತದೆ. ಜನರು ಸಾಕಷ್ಟು ಜನ ಸೇರ್ತಾರೆ. ಕೆಲವೊಂದಿಷ್ಟು ಶುಲ್ಕವನ್ನು ವಿಧಿಸಲಾಗ್ತಾ ಇದೆ. ಊಟದ ವ್ಯವಸ್ಥೆಯನ್ನು ಕೂಡ ಕೆಲವರಿಗೆ ಮಾಡಲಿಕ್ಕೆ ಇಲ್ಲಿ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೀವು ನೋಡ್ಬೋದು ಹೇಗೆ ವೇದಿಕೆಯನ್ನು ಸಿದ್ಧ ಮಾಡಿದ್ದಾರೆ. ಜೊತೆಗೆ ಜನರಿಗೆ ಕೂರ್ಲಿಕ್ಕೆ ಆಸನ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಸುಮಾರು 2,000ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಕೂರ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ಎರಡು ಭಾಗದ ಒಂದು VIP ಭಾಗ, ಇನ್ನೊಂದು ಜನರಿಗೆ ಲೋಕಲ್ ಜನ ಬಂದಂಥವ್ರಿಗೆ ಕೂರ್ಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಿರುವಂಥದ್ದು. ನೀವು ನೋಡ್ಬೋದು ಸಾವಿರಾರು ಚೇರ್ಗಳನ್ನು ಈಗಾಗಲೇ ಹಾಕಲಾಗಿದೆ. ರಾತ್ರಿ ವೇಳೆಯಲ್ಲಿ ಈಗ ಕಾರ್ಯಕ್ರಮ ಪ್ರಾರಂಭವಾಗುವಂಥದ್ದು. ಒಂದು 9:30-10 ಗಂಟೆ ನಂತರದಲ್ಲಿ ಈಗ ಸಂಗೀತೋತ್ಸವ ಕೂಡ ಪ್ರಾರಂಭವಾಗ್ತದೆ. ಹೀಗಾಗಿ ಸಕಲ ಸಿದ್ಧತೆಯನ್ನು ವೇದಿಕೆಯನ್ನು ಮಾಡಿರುವಂಥದ್ದು. ಕಾರವಾರ ಅದರಲ್ಲಿಯೂ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕರಾವಳಿ ತೀರ ಪ್ರದೇಶದಲ್ಲಿ ಪ್ರವಾಸಿಗರು ಹೆಚ್ಚು ಜನ ಸಂಖ್ಯೆಯಲ್ಲಿ ಬರ್ತಾರೆ. ಅಂಥದ್ರಲ್ಲಿ ಆ ಪ್ರವಾಸಿಗರನ್ನು ಆಕರ್ಷಣೆ ಮಾಡಬೇಕು, ಜೊತೆಗೆ ಜನರು ಕೂಡ ಈ ಹೊಸ ವರ್ಷವನ್ನು ಅದರಲ್ಲಿ 2024 ತುಂಬ ಸಂತೋಷವಾಗಿ ಸ್ವಾಗತಿಸಬೇಕು ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಈಗ ವ್ಯವಸ್ಥೆಯನ್ನು ಮಾಡಿರುವಂಥದ್ದನ್ನು ಕಾಣ್ಬೋದಾಗಿದೆ. ಕ್ಯಾಮರಾಮನ್ ಸುರೇಶ್ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.